ರಾಜ್ಯದಲ್ಲಿ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ತೀವ್ರಗೊಳ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ 4 ದಿನಗಳಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟ, ಭಾಗಮಂಡಲ ವ್ಯಾಪ್ತಿಯಲ್ಲಿ ಮಳೆಯಾಗ್ತಾ ಇದೆ. ನಿರಂತರ ಮಳೆಗೆ ಉಕ್ಕಿ ಹರಿತಾ ಇದೆ ಕಾವೇರಿ ನದಿ. ಚಿಕ್ಕನಹಳ್ಳಿ, ಪೈಸಾರಿ, ನೆಲ್ಯಹುದಿಕೇರಿ ಭಾಗಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಕರಡಿಗೋಡು ಗ್ರಾಮದಲ್ಲಿ 5 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ಮನೆಗಳಿಗೆ ಹೋಗುವ ರಸ್ತೆ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಹೀಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಮನೆಗಳು, ಮನೆಗೆ ಹೋಗುವಂತಹ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮುಂಗಾರು ಮಳೆಯ ಅಬ್ಬರ ತೀವ್ರಗೊಳ್ತಾ ಇರುವ ಕಾರಣದಿಂದಾಗಿ ಕೊಡಗು ಜಿಲ್ಲೆಯಲ್ಲಿ 4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟ, ಭಾಗಮಂಡಲ ಈ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಚಿಕ್ಕನಹಳ್ಳಿ, ಪೈಸಾರಿ, ನೆಲ್ಯಹುದಿಕೇರಿ ಭಾಗಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ನಾವು ಇಲ್ಲಿ ಕರಡಿಗೋಡು ಗ್ರಾಮದಲ್ಲಿ 40 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ನಮಗೆ ಪ್ರತಿ ವರ್ಷ ಅಂತಲ್ಲ, ಕೆಲವೊಂದು ಸರಿ ಭಾರಿ ಪ್ರವಾಹ ಬರ್ತದೆ. ಪ್ರತಿ ವರ್ಷ ಈ ರೀತಿಯ ಪ್ರವಾಹಗಳು, ಸಣ್ಣ ಪುಟ್ಟ ಪ್ರವಾಹಗಳು ಪ್ರತಿ ವರ್ಷ ಆಗ್ತಾ ಇದೆ. ಆದರೆ ಕಳೆದ 2018ರಲ್ಲೂ ಭಾರಿ ಪ್ರವಾಹ ಆಗಿತ್ತು ಮತ್ತು 2019ರಲ್ಲೂ ಬೃಹತ್ ಪ್ರಮಾಣದ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆ ಕರಡಿಗೋಡು ಗ್ರಾಮದಲ್ಲಿ ನೆಲಸಮ ಆಗಿತ್ತು. ಇದೀಗ ಪ್ರತಿ ವರ್ಷ ಇಲ್ಲಿ 18 ಮನೆಗಳ ಈ ಒಂದು ಏನು ಭಾಗ ಇದೆ, ಇಲ್ಲಿ ಪ್ರತಿ ವರ್ಷ ಜಲಾವೃತ ಆಗ್ತಾ ಇದೆ. ಈಗ ಏನು ಈ ರಸ್ತೆ ಒಂದು ಆ ಕಡೆ ಚಿಕ್ಕನಹಳ್ಳಿ, ಪೈಸಾರಿ ಅಂತೇಳಿ ಒಂದು ಗ್ರಾಮಕ್ಕೆ ಹೋಗುವಂಥ ಸಂಪರ್ಕ ರಸ್ತೆ ಈಗ ಇಲ್ಲಿ ಏನು ನೀರು ಜಲಾವೃತದಿಂದ ಜಲ ದಿಗ್ಬಂಧನಕ್ಕೆ ಒಳಗಾಗಿರೋದು. ಆ ಗ್ರಾಮಕ್ಕೆ ಪರ್ಯಾಯ ವ್ಯವಸ್ಥೆಯಲ್ಲಿ ನಾವು ಸಂಚರಿಸಬೇಕಾದ ಅವಶ್ಯಕತೆ ಇದೆ. ಆದರೆ ಇಲ್ಲಿಗ ಏನಂತಂದರೆ ಈಗ 5-6 ಮನೆಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಅವರು ಏನಂತಂದರೆ ಪರ್ಯಾಯ ಒಂದು ತೋಟದ ಒಳಗೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಸುರಿದಂತಹ ಮಳೆ ಎಲ್ಲ ಹಳ್ಳ ಕೊಳ್ಳಗಳು, ನದಿಗಳೆಲ್ಲವೂ ಕೂಡ ಮೈದುಂಬಿ ಹರಿತಾ ಇವೆ. ಹೀಗಾಗಿನೇ ಕೆಲವು ಕಡೆ ಒಂದಷ್ಟು ಸಂಕಷ್ಟಗಳು ಕೂಡ ಎದುರಾಗಿರುವಂಥದ್ದು ನೋಡ್ಬೋದು. ನಾನೀಗ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿ ಇದ್ದೇನೆ. ಆ ಕರಡಿಗೋಡು ಗ್ರಾಮದಲ್ಲಿ ಕಾವೇರಿ ನದಿ ಈಗಾಗಲೇ ಉಕ್ಕಿ ಹರಿತಾ ಇರೋಂತಹದ್ದು. ಈ ಕೆಳಭಾಗದಲ್ಲಿ ಏನಿದೆ ಅಂದರೆ ಕರಡಿಗೋಡು ಪೈಸಾರಿ ಅನ್ನಂತಹ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಏನಿದೆ, ಅದು ರಸ್ತೆ ಸಂಪೂರ್ಣವಾಗಿ ಈಗ ಬಂದ್ ಆಗೋಗಿದೆ. ಸೊ ರಸ್ತೆಯ ಮೇಲೆ 3-4 ಅಡಿ ನೀರು, ಕಾವೇರಿಯ ನದಿಯ ಪ್ರವಾಹದ ನೀರು ಹರಿತಾ ಇರೋಂಥದ್ದು. ಅದರ ಪಕ್ಕದಲ್ಲೇ ನೋಡ್ಬೋದು ಒಂದು 3 ಮನೆಗಳು ಕೂಡ ಇದೆ. ಆ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ಈ ಕಡೆ ಅಕ್ಕಪಕ್ಕದಿಂದ ಬಳಸಿ ಮನೆಗಳಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಅಂದರೆ ಪ್ರತಿ ವರ್ಷ ಇದೇನು ಹೊಸದೇನಲ್ಲ, ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ತೀವ್ರತರವಾಗಿ ಮಳೆ ಬಂದರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಸೊ ನೋಡ್ಬೋದು ಕಾವೇರಿ ನದಿ ಎಷ್ಟರ ಮಟ್ಟಿಗೆ ಉಕ್ಕಿ ಹರಿತಾ ಇದೆ ಅಂತೇಳಿ. ಅಂದರೆ ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟ ಪ್ರದೇಶ ಆ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಸೊ ಇದ್ದಕ್ಕಿದ್ದ ಹಾಗೆಯೇ ಹೀಗೆ ತುಂಬಿ ಹರಿದಂತಹ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರೋಂಥದ್ದು. ಯಾಕೆಂತಂದರೆ ಇದು ಒಂದು ಊರು ಅಂತ ಅಲ್ಲ, ಕರಡಿಗೋಡು, ಹಾಗೆಯೇ ನೆಲ್ಯಹುದಿಕೇರಿ, ಬರಡಿ, ಹೀಗೆ ಸುಮಾರು ಗ್ರಾಮಗಳು ಕಾವೇರಿಯ ನದಿ ತಟದಲ್ಲಿ ಇರೋವಂಥದ್ದು. ಹಾಗಾಗಿ ಸಹಜವಾಗಿಯೇ ಕಾವೇರಿ ನದಿ ಹೀಗೆ ಉಕ್ಕಿ ಹರಿತು ಅಂತಂತಂದರೆ ಆ ಗ್ರಾಮಗಳಿಗೆ ಒಂದು ರೀತಿಯ ಆತಂಕ ಶುರುವಾಗ್ಬಿಡುತ್ತೆ. ಕಳೆದ 1 ವಾರದ ಹಿಂದಷ್ಟೇ ಕಾವೇರಿ ನದಿಯಲ್ಲಿ ಸ್ವಲ್ಪನೂ ಕೂಡ ನೀರಿರಲಿಲ್ಲ. ಸೊ ಆ ಸಂದರ್ಭಗಳಲ್ಲಿ ಜನರು ಆರಾಮಾಗಿ ಇದ್ದರು. ಆದರೆ ಇದ್ದಕ್ಕಿದ್ದ ಹಾಗೆಯೇ 3-4 ದಿನಗಳಲ್ಲಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗೋಗಿದೆ. ಸೊ ಹೀಗಾಗಿ ಜನರು ಒಂದಷ್ಟು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ಏನಾದ್ರೂ ಮಳೆ ಜಾಸ್ತಿ ಆಗಿದ್ದೇ ಆದಲ್ಲಿ ಮತ್ತಷ್ಟು ಕಾವೇರಿಯ ನದಿಯ ಹರಿವಿಕೆಯಲ್ಲಿ ಜಾಸ್ತಿ ಆಗುತ್ತೆ. ಆಗ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಬೇಕಾದಂತಹ ಪರಿಸ್ಥಿತಿ ಇದೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.